ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ರಕ್ಷಿತಾ ಶೆಟ್ಟಿ ಮತ್ತು ಮಾಳು ನಡುವೆ ಇರುವಂತಹ ಸ್ನೇಹ ಸಂಬಂಧದ ಬಗ್ಗೆ ನಾನು ನೆನ್ನೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಆ್ಯಂಡ್ ಅದರಲ್ಲಿ ನಾನು ನೋಡಿದಂತಹ ಕ್ಲಿಪ್ಸ್ಗಳ ಒಂದು ಸ್ಕ್ರೀನ್ಶಾಟ್ಸನ್ನು ತಗೊಂಡು ನಾನು ತಮ್ನೇಲಲ್ಲೂ ಕೂಡ ಹಾಕಿದ್ದೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ರಕ್ಷಿತಾ ಶೆಟ್ಟಿ ಲೈಕ್ ಆ ಹಿತ್ತಲಕ ಕರಿಬೇಡ ಸಾಂಗ್ ಬರಬೇಕಾದ್ರೆ ಸೀಕ್ರೆಟ್ ರೂಮ್ ಒಳಗಡೆ ಟಿ ವಿ ಹತ್ರ ಓಡೋಗ್ಬಿಟ್ಟು ಮಾಳು ಅಣ್ಣನ ಹಿಂಗೆಲ್ಲ ಮುಟ್ಬಿಟ್ಟು ಐ ಲವ್ ಯು ಮಾಳು ಅಣ್ಣ, ಐ ಮಿಸ್ ಯು ಮಾಳು ಅಣ್ಣ ಅಂತೆಲ್ಲ ಹೇಳಿ ತುಂಬಾ ಎಮೋಷ್ನಲ್ ಆಗ್ತಾಳೆ. ಬಟ್ ಈ ಒಂದು ಕ್ಲಿಪ್ಪನ್ನು ನೆನ್ನೆ ಬಿಗ್ ಬಾಸ್ ಅವರು ತೋರಿಸೇ ಇಲ್ಲ. ನಾನು ಆ್ಯಕ್ಚುಲಿ ಈ ಒಂದು ಕ್ಲಿಪ್ಪು ನೆನ್ನೆದಲ್ಲ ಮೊನ್ನೆದು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ನೆನ್ನೆದೆ. ವೇಕಪ್ ಸಾಂಗ್ ಹಾಕಿದಂತಹ ಸಾಂಗ್ ಇದು. ಮಾಳು ಅವ್ರನ್ನ ತುಂಬಾ ಫೋಕಸ್ ಮಾಡಿ ಕೂಡ ತೋರಿಸಿದ್ದಾರೆ. ಬಟ್ ನಾನು ಲೈವ್ ಕ್ಲಿಪ್ಸ್ಗಳನ್ನ ಒಂದಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಿರ್ತಾರಲ್ಲ, ಅದನ್ನು ನೋಡಿ ನಾನು ವಿಡಿಯೋ ಮಾಡಿ ಹಾಕಬೇಕು ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದೆ. ಬಟ್ ನೆನ್ನೆ ಎಪಿಸೋಡಲ್ಲಿ ಆ ಸಾಂಗ್ ಬಂದಾಗ ರಕ್ಷಿತಾ ಯಾವ ರೀತಿ ಎಮೋಷ್ನಲ್ ಆದ್ಲು ಅಂತ ನೋಡೋದಕ್ಕೆ ನಾನು ಖಂಡಿತವಾಗ್ಲೂ ವೆಯ್ಟ್ ಮಾಡ್ತಿದ್ದೆ. ಬಟ್ ಅವಳು ಹತ್ತಿರ ರೀತಿಯಾಗಿರ್ಬೋದು, ಅಥವಾ ಅವಳು ಮಾಳು ಅಣ್ಣನ ಮುಟ್ಟಿ ಐ ಲವ್ ಯು ಮಾಳು ಅಣ್ಣ ಅಂತ ಹೇಳೋದಾಗಿರ್ಬೋದು, ಐ ಮಿಸ್ ಯು ಮಾಳು ಅಣ್ಣ ಅಂತ ಹೇಳೋದಾಗಿರ್ಬೋದು, ಈ ಒಂದು ಕ್ಲಿಪ್ಪನ್ನು ಅವರು ನೆನ್ನೆ ಟೆಲಿಕಾಸ್ಟೇ ಮಾಡಿಲ್ಲ. ಯಾಕೆ ಟೆಲಿಕಾಸ್ಟ್ ಮಾಡಿಲ್ಲ ಅಂತ ಗೊತ್ತಿಲ್ಲ. ಯಾಕಂದರೆ ರಕ್ಷಿತಾಳ ವ್ಯಕ್ತಿತ್ವ ಹೊರಗಡೆ ತುಂಬಾ ಪಾಸಿಟಿವ್ ಆಗಿ ಬರ್ತಿದೆ. ತುಂಬ ಒಳ್ಳೆ ಹುಡುಗಿ ಅನ್ನೋ ರೀತಿ ಪೋಟ್ರೆ ಆಗಿದ್ದಾಳೆ ರಕ್ಷಿತಾ ಶೆಟ್ಟಿ. ಆ್ಯಂಡ್ ನಿಜವಾಗ್ಲೂ ಅವಳು ಒಳ್ಳೆ ಹುಡುಗಿನೇ. ಆ್ಯಂಡ್ ರಕ್ಷಿತಾಗೆ ಮತ್ತು ಮಾಳು ಅವ್ರಿಗೆ ಒಂದು ಒಳ್ಳೆ ಬಾಂಡಿಂಗ್ ಇರೋದಂತೂ ಖಂಡಿತವಾಗ್ಲೂ ನಿಜ. ಬಟ್ ಬಿಗ್ ಬಾಸ್ ಅವ್ರು ಯಾಕೆ ಈ ಕ್ಲಿಪ್ಪನ್ನು ಪ್ಲೇ ಮಾಡಿಲ್ಲ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇನ್ನೂ ಸಹ ಜಾಸ್ತಿ ಒಳ್ಳೆಯವಳು ಆಗ್ಬಿಡ್ತಾಳೆ ಏನೋ ಅಂತ ಹೇಳಿ ಪ್ಲೇ ಮಾಡಿಲ್ವೇನೋ ಏನೋ ಗೊತ್ತಿಲ್ಲ. ಬಟ್ ಲೈವಲ್ಲಿ ಇರುವಂತಹ ರಕ್ಷಿತಾ ಫ್ಯಾನ್ಸು ನಿಜವಾಗ್ಲೂ ಲೈವ್ನ ಇನ್ ಡೀಟೇಲ್ ಆಗಿ ನೋಡ್ಬಿಟ್ಟು ರಕ್ಷಿತಾ ಯಾವ ರೀತಿ ಆಡ್ತಿದ್ದಾಳೆ, ರಕ್ಷಿತಾ ಯಾವ ರೀತಿ ಬಿಹೇವ್ ಮಾಡ್ತಿದ್ದಾಳೆ ಎಲ್ಲವನ್ನು ಸಹ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ರಕ್ಷಿತಾದು ಆ ಕ್ಲಿಪ್ ಪ್ಲೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಕಡೆಗೂ ಅದನ್ನು ಪ್ಲೇನೇ ಮಾಡಲಿಲ್ಲ. ಲೈಕ್ ಅವಳು ಎಷ್ಟು ಎಮೋಷ್ನಲಿ ಫೀಲ್ ಆಗಿಬಿಟ್ಟು ಮಾಳನ್ನ ಮುಟ್ತಿರ್ತಾಳೆ ಗೊತ್ತಾ. ಲೈಕ್ ಎಷ್ಟು ನನಗೆ ಕಣ್ಣಲ್ಲಿ ನೀರು ಬರ್ತಿರುತ್ತೆ ಆ ರೀತಿ ಅವಳು ಆಡ್ತಿರ್ತಾಳೆ. ಬಟ್ ಅದನ್ನು ಪ್ಲೇನೇ ಮಾಡಲಿಲ್ಲ. ನನಗಂತೂ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಇದಕ್ಕಿಂತ ಕಂಟೆಂಟ್ ಬೇಕಾ ಬಿಗ್ ಬಾಸ್ಗೆ? ಇದಕ್ಕಿಂತ ಎಮೋಷ್ನಲಿ ಅಟ್ಯಾಚ್ ಆಗುವಂತಹ ಕಂಟೆಂಟ್ ಬೇಕಾ ಬಿಗ್ ಬಾಸ್ಗೆ ಅಂತ ಹೇಳಿ. ಲೈಕ್ ಯಾವುದ್ಯಾವುದೋ ಕ್ರಿಂಜ್ ಲವ್ ಸ್ಟೋರಿಗಳ ಕಂಟೆಂಟ್ ಎಲ್ಲ ಇವರು ನಮಗೆ ತೋರಿಸ್ತಿರ್ತಾರೆ ಪ್ರೊಮೋದಲ್ಲಿ. ಬಟ್ ಇಂಥ ಒಂದು ರಿಯಲ್ ಎಮೋಷನ್ಸ್ ಇರುವಂತಹ ಕಂಟೆಂಟ್ನೇ ಇವರು ಮಿಸ್ ಮಾಡಿಬಿಟ್ರಲ್ಲ. ನನಗಂತೂ ಅರ್ಥನೇ ಆಗಿಲ್ಲ ಗುರು, ಬಿಗ್ ಬಾಸ್ ಅವ್ರು ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳಿ. ಆ್ಯಂಡ್ ನನಗಂತೂ ಆ ಕ್ಲಿಪ್ನ ಯಾಕೆ ತೋರಿಸಿಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆ್ಯಂಡ್ ಇವತ್ತಿನ ಪ್ರೋಮೋ ನೋಡ್ತಿದ್ರೆ ಗಿಲ್ಲಿ ರಘು ಒಂದು ಟೀಮ್ ಆಗಿದ್ದಾರೆ, ಹಾಗೆ ಕಾವ್ಯ ಮತ್ತು ಸೂರಜ್ ಅವರು ಒಂದು ಟೀಮ್ ಆಗಿದ್ದಾರೆ. ಇವ್ರು 4 ಜನ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ಗೆ ಸೆಲೆಕ್ಟ್ ಆಗಿರೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಬಟ್ ಅಲ್ಲಿ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ನ ಆಡಿಸ್ತಿದ್ದಾರಲ್ಲ, ಕ್ಯಾಪ್ಟನ್ಸಿ ಸೆಲೆಕ್ಟ್ ಆಗೋದಕ್ಕೆ ಆ ಒಂದು ಟಾಸ್ಕ್ನ ಆಡಿಸ್ತಿದ್ದಾರಾ ಅಥವಾ ಯಾವುದಾದ್ರೂ ಒಂದು ಪ್ರಮೋಷನಲ್ ಟಾಸ್ಕ್ನ ಆಡಿಸ್ತಿದ್ದಾರಾ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಒಂದು ಟಾಸ್ಕನ್ನು ಆಡಿಸ್ತಿದ್ದಾರೆ. ಅಲ್ಲಿ ಟಾಸ್ಕ್ ಆಡಬೇಕಾದ್ರೆ ಗಿಲ್ಲಿ ಮತ್ತು ರಘು ಒಂದು ಟೀಮಲ್ಲಿದ್ದಾರೆ, ಸೂರಜ್ ಮತ್ತು ಕಾವ್ಯ ಅವರು ಮತ್ತೊಂದು ಟೀಮಲ್ಲಿದ್ದಾರೆ. ಎಲ್ಲೋ ಸೂರಜ್ ಮತ್ತು ಗಿಲ್ಲಿಗೂ ಕಾವ್ಯಾಗೂ ಒಂಚೂರು ಕ್ಲಾಶ್ ಆಗಿದೆ ಅನ್ನೋದು ಗೊತ್ತಾಗ್ತದೆ. ರಘು ಅವರು ಆ್ಯಸ್ ಯೂಶುವಲ್ ಸೈಲೆಂಟಾಗೇನೆ ನಿಂತ್ಕೊಂಡಿದ್ದಾರೆ. ಕಾವ್ಯ ಅಲ್ಲಿ ಸೂರಜ್ಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಆ್ಯಂಡ್ ಗಿಲ್ಲಿ ರಘುಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದಾನೆ. ಅಂದರೆ ಅವನ ಟೀಮ್ ಪರ ಅವನು ಮಾತಾಡ್ಕೊಂಡು ನಿಂತಿದ್ದಾನೆ. ನೋಡಬೇಕು ಯಾರು ವಿನ್ ಆಗ್ತಾರೆ ಅಂತ ಹೇಳಿ. ಆ್ಯಂಡ್ ಇನ್ನು ರವಿಚಂದ್ರನ್ ಅವರು ಕೂಡ ಇವತ್ತಿನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದು ಕೂಡ ಇವತ್ತು ಟೆಲಿಕಾಸ್ಟ್ ಆಗುವಂತಹ ಚಾನ್ಸಸ್ ಇದೆ. ಮೇ ಬಿ ಮಧ್ಯಾಹ್ನದಷ್ಟರಲ್ಲಿ ಅದ್ರದ್ದು ಪ್ರೋಮೋ ಬರ್ಬೋದು. ಯಾವುದೋ ಒಂದು ಮೂವಿ ಪ್ರಮೋಷನ್ಗೋಸ್ಕರ ರವಿಚಂದ್ರನ್ ಅವರು ಆ ಮೂವಿ ಪ್ರಮೋಷನ್ ಮಾಡೋದಕ್ಕೆ ಬಂದಿದ್ದಾರೆ ಟೀಮ್ ಮೆಂಬರ್ಸ್ ಜೊತೆ. ಆ್ಯಂಡ್ ಆ ಒಂದು ಮೂವಿನಲ್ಲಿ ರಾಶಿಕಾ ಅವರು ಕೂಡ ನಟಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಪ್ರಮೋಷನ್ ಮಾಡೋದಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ. ಬಟ್ ನನಗೇನು ಅನಿಸ್ತು ಅಂತಂದರೆ, ಡೆವಿಲ್ ಮೂವಿನಲ್ಲಿ ನಮ್ಮ ಗಿಲ್ಲಿಯವರು ಕೂಡ ಇದ್ರು ಅಲ್ವಾ, ಆ ಮೂವಿ ಕೂಡ ಪ್ರಮೋಷನ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಅಟ್ಲೀಸ್ಟ್ ಒಂದು ಕ್ಲಿಪ್ಪನ್ನು ಹಾಕ್ಬಿಟ್ಟು ಟ್ರೈಲರನ್ನು ಹಾಕ್ಬಿಟ್ಟು ಪ್ರಮೋಷನ್ ಮಾಡ್ಬೋದಾಗಿತ್ತಲ್ವ. ಇಲ್ಲ ಅಟ್ಲೀಸ್ಟ್ ಗಿಲ್ಲಿ ಇರುವಂತಹ ಕ್ಲಿಪ್ಸ್ ಆದರೂ ಹಾಕ್ಬಿಟ್ಟು ಒಂದು 30 ಸೆಕೆಂಡ್ಸ್ ಕ್ಲಿಪ್ಸ್ ಆದರೂ ಹಾಕ್ಬೋದಾಗಿತ್ತಲ್ವ ಅಂತ ಹೇಳಿ ನನಗನ್ನಿಸ್ತು. ಯಾಕಂದರೆ ಲಾಸ್ಟ್ ಸೀಸನಲ್ಲಿ ಮ್ಯಾಕ್ಸ್ ಮಂಜು ಅವರು ಮ್ಯಾಕ್ಸಲ್ಲಿದ್ದಾರೆ ಅಂತ ಹೇಳಿದ ತಕ್ಷಣ ಮ್ಯಾಕ್ಸ್ ಟ್ರೈಲರ್ ರಿಲೀಸ್ ಆದಾಗ ಆ ಒಂದು ಟ್ರೈಲರ್ನ ಬಿಗ್ ಬಾಸ್ ಮನೆ ಒಳಗಡೆ ತೋರಿಸಿರ್ತಾರೆ. ಸೊ ಗಿಲ್ಲಿ ಇರೋದಕ್ಕೆ ತೋರಿಸ್ಬೋದಾಗಿತ್ತಲ್ವ ಅಂತ ಹೇಳಿ ನನಗನ್ನಿಸ್ತು. ಬಟ್ ಓಕೆ, ಲೈಕ್ ಅವರವರ ಚಾನಲ್ ಪ್ರೋಟೋಕಾಲ್ಸ್ ಏನೇನಿರುತ್ತೋ, ಅವರವರ ಗ್ರಜಸ್ ಏನೇನಿರುತ್ತೋ ಅವರವರೇ ಇಟ್ಕೊಳ್ಳಿ. ನಾವು ನಮ್ಮ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡೋಣ, ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಅಷ್ಟೇ. ಬಟ್ ನನಗಂತೂ ರಕ್ಷಿತಾ ಅವರ ಕ್ಲಿಪ್ ಪ್ಲೇ ಮಾಡದೇ ಇರೋದು ತುಂಬಾ ಬೇಜಾರಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.